ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳವಾದಂತಹ ಗುಮ್ಮಟ ನಗರಿ ಬಿಜಾಪುರ, ಈಗಿನ ವಿಜಯಪುರದ ಆದಿಲ್ ಶಾಹಿಯ ಸ್ಮಾರಕವಾದಂತಹ ಗೋಳಗುಮ್ಮಟವನ್ನ ನೋಡೋಣ ಬನ್ನಿ. ಗೋಳಗುಮ್ಮಟಕ್ಕೆ ಹೋಗುವುದಕ್ಕಿಂತ ಮುಂಚೆ ನಗರ್ ಖಾನ್ ಎಂಬ ಕಟ್ಟಡವು ಕಾಣಸಿಗುತ್ತದೆ. ಇಲ್ಲಿ ಆದಿಲ್ ಶಾಹಿಯನ್ ಬಂದಾಗ ಆತನನ್ನು ನಗಾರಿಗಳನ್ನು ಬಾರಿಸುತ್ತಾ ಸ್ವಾಗತಿಸುತ್ತಿದ್ದರು ಎಂದು ತಿಳಿದು ಬರುತ್ತದೆ. ನಗರ್ ಖಾನ್ ಡ್ರಮ್ ಹೌಸ್ ಎಂದು ಕರೆಯಲ್ಪಡುವ ಈ ಕಟ್ಟಡವು 1892ರಲ್ಲಿ ಮ್ಯೂಸಿಯಂ ಆಗಿ ಬದಲಾವಣೆಗೊಂಡಿತೆಂದು ತಿಳಿದು ಬರುತ್ತದೆ. ಇಲ್ಲಿ ರಾಜರುಗಳು ಬಳಸುತ್ತಿದ್ದಂತಹ ಅನೇಕ ವಸ್ತುಗಳು ಜೊತೆಗೆ ಅನೇಕ ವಿಶೇಷವಾದಂತಹ ವಸ್ತು ಸಂಗ್ರಹಗಳನ್ನ ಕಾಣುತ್ತೇವೆ. ಈ ಕಟ್ಟಡದ ಎದುರಿಗೆ ಅನೇಕ ತೋಪುಗಳನ್ನು ಕೂಡ ಕಾಣುತ್ತೇವೆ. ಈ ತೋಪುಗಳು ವಿಶೇಷವಾಗಿದ್ದು ಆದಿಲ್ ಶಾಹಿಗಳು ಬಳಸುತ್ತಿದ್ದ ತೋಪುಗಳೆಂದು ತಿಳಿದು ಬಂದು ಕಬ್ಬಿಣದಿಂದ ಇವುಗಳನ್ನು ಮಾಡಲಾಗಿದೆ. ಸುಮಾರು 400ರಿಂದ 500 ವರ್ಷಗಳ ಹಿಂದಿನ ಪಿರಂಗಿಗಳು ಎಂದು ತಿಳಿದು ಬರುತ್ತದೆ. ಇಲ್ಲಿರುವ ಒಂದು ತೋಪು 55 ಟನ್ನಷ್ಟು ಭಾರವಿದೆ. ಇದು ಜಗತ್ತಿನಲ್ಲಿಯೇ ದೊಡ್ಡ ಮತ್ತು ಭಾರವಾದಂತಹ ತೋಪು ಎಂದು ತಿಳಿದು ಬರುತ್ತದೆ. ಆದರೆ ಇದಕ್ಕೆ ದಾಖಲೆಗಳು ಯಾವುದೂ ಕೂಡ ಇಲ್ಲ ಎಂಬುದು ಶೋಚನೀಯ. ವಿಜಯಪುರದ ಗೋಳಗುಮ್ಮಟವು ಅತ್ಯಂತ ಆಕರ್ಷಕವಾದ ಸ್ಮಾರಕವಾಗಿದೆ. ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ನಿರ್ಮಿಸಲಾಗಿದೆ. 1626ರಲ್ಲಿ ಈ ಗೋಳಗುಮ್ಮಟವನ್ನು ಕಟ್ಟಲು ಪ್ರಾರಂಭಿಸಿ 1656ರಲ್ಲಿ ಮುಕ್ತಾಯಗೊಳಿಸಿತು. ಸುಮಾರು 30 ವರ್ಷಗಳ ಕಾಲ ಈ ಗೋಳಗುಮ್ಮಟವನ್ನು ಕಟ್ಟಲಾಯಿತು. ಇದು ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದ್ದು ವಿಶ್ವದ 2ನೇಯ ದೊಡ್ಡ ಗುಮ್ಮಟ ಎಂದೂ ಕೂಡ ಹೆಸರಾಗಿದೆ. ಇದು ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದೆ. ವಿಶ್ವದ 2ನೇಯ ದೊಡ್ಡ ಗುಮ್ಮಟವಾಗಿದೆ. ಇದು 7 ಅಂತಸ್ತಿನ ಕಟ್ಟಡವಾಗಿದ್ದು ಶೈಲಿ ಇಂಡೋ ಇಸ್ಲಾಮಿಕ್. ಈ ಗೊಮ್ಮಟದ ಸುತ್ತಲೂ 4 ಮಿನಾರುಗಳನ್ನು ಹೊಂದಿರುವುದು ಕಂಡುಬರುತ್ತದೆ. ಆದರೆ ಈಗ 2 ಮಾತ್ರ ಬಳಕೆಯಲ್ಲಿವೆ. ಆ ಮಿನಾರುಗಳೇ ನೋಡಲು ಗೊಮ್ಮಟದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಒಳಭಾಗವು ಸುಮಾರು 4.5 ಮೀಟರ್ ಅಗಲ ಮತ್ತು 60 ಮೀಟರ್ ಎತ್ತರವಿರುವ ಒಂದು ದೊಡ್ಡ ಏಕಕೋಣೆಯಾಗಿದೆ. ಕೋಣೆಯ ನೆಲದ ಮಧ್ಯ ಭಾಗದಲ್ಲಿ ಮೊಹಮ್ಮದ್ ಆದಿಲ್ ಶಾ, ಅವರ ಕಿರಿಯ ಪತ್ನಿ ಆರುಸ್ ಬೇಬಿ, ಅವರ ಹಿರಿಯ ಪತ್ನಿ, ಅವರ ನೆಚ್ಚಿನ ಪ್ರೇಯಸಿ ರಂಭಾ, ಅವರ ಮಗಳು ಮತ್ತು ಮೊಮ್ಮಗನ ಸಮಾಧಿಗಳನ್ನು ಹೊಂದಿರುವ ಎತ್ತರದ ವೇದಿಕೆಯಲ್ಲಿದೆ. ಎತ್ತರದ ಸಮಾಧಿಯನ್ನು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಎಂದು ಗುರುತಿಸುತ್ತೇವೆ. ಸುತ್ತಲಿನ ಸಮಾಧಿಗಳು ಆತನ ಸಂಬಂಧಿಕರದಾಗಿದೆ ಎಂದು ತಿಳಿದು ಬರುತ್ತದೆ. ಗೋಳಗುಮ್ಮಟದ 4 ಕಡೆ 4 ಮಿನಾರುಗಳಿದ್ದು ಈಗ ಒಂದು ಮಿನಾರಿನಲ್ಲಿ ಹತ್ತಲು ಮತ್ತು ಇನ್ನೊಂದು ಮಿನಾರ್ಗಳಲ್ಲಿ ಇಳಿಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸುತ್ತಲೂ ವಿಶಿಷ್ಟವಾದಂತಹ ತಾಣವನ್ನು ಕಾಣುತ್ತೇವೆ. ಗೋಳಗುಮ್ಮಟದ ಪಿಸುಮಾತಿನ ಗ್ಯಾಲರಿ ಕೂಡ ವಿಶಿಷ್ಟವಾಗಿದೆ. 1 ಸಾರಿ ಕೂಗಿದರೆ 7 ಸಾರಿ ಪ್ರತಿಧ್ವನಿಸುತ್ತದೆ. ಚಪ್ಪಾಳೆಯನ್ನು ಹೊಡೆದರೆ ಅದೂ ಕೂಡ 7 ಸಾರಿ ಪ್ರತಿಧ್ವನಿಸುತ್ತದೆ. ಗುಮ್ಮಟದ ಕೆಳಗಿರುವ ಸಮಾಧಿಯ ಹತ್ತಿರವೇ ಒಂದು ದೊಡ್ಡ ಕಮಾನಿನಾಕಾರದ ಸ್ಥಾನವಿದೆ. ಮುಂಬದಿ ಹೇಗೆ ವಿಶಿಷ್ಟತೆಯಿಂದ ಕೂಡಿದೆಯೋ ಹಾಗೆ ಹಿಂಬದಿಯೂ ಕೂಡ ವಿಶಿಷ್ಟತೆಯಿಂದ ಕೂಡಿದ್ದು 2 ಹಿಂಬದಿಯ ಮಿನಾರುಗಳನ್ನು ಈಗ ನಾವು ನೋಡುತ್ತಿದ್ದೇವೆ. ಈ ಮಿನಾರುಗಳನ್ನು ಈಗ ಉಪಯೋಗಿಸುತ್ತಿಲ್ಲ.
ಇಂಥ ಅಮೋಘವಾದ ಜಗದ್ವಿಖ್ಯಾತವಾದ ಸ್ಮಾರಕ ಹೊಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇಂಥ ಅವಿಸ್ಮರಣೀಯ ಸ್ಮಾರಕವನ್ನು ನಗರದಲ್ಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಇಂಥ ಜಗದ್ವಿಖ್ಯಾತ ಅತ್ಯಮೂಲ್ಯವಾದ ಸ್ಮಾರಕವನ್ನು ಮುಂದಿನ ಪೀಳಿಗೆಯವರೆಗೂ ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲ ನಾಗರಿಕರ ಆದ್ಯ ಕರ್ತವ್ಯ. ವಂದನೆಗಳೊಂದಿಗೆ ಡಾಕ್ಟರ್ ಅಶ್ವಿನಿ ಬಸವರಾಜ್ ಬಬ್ಲಿ.